ಬೆಳಗ್ಗೆ ಫ್ಯಾಕ್ಟರೈಸೇಷನ್ ಎಕ್ಸ್ಪರ್ಟ್ಸ್ ಆಗ್ತಿದ್ದೀರಾ. ಏನ್ ಮಾಡಬೇಕು ಫ್ಯಾಕ್ಟರೈಸ್ ಮಾಡ್ಬೇಕಾದ್ರೆ 2 ಅನ್ನೋದು ಪ್ರಾಡಕ್ಟ್ -3 ಅನ್ನೋದು ಸಮ್ ಡಿಫರೆನ್ಸ್ ಆಗ್ಬೇಕು. ಹೌದಾ? ಸೊ ಏನ್ ಮಾಡ್ತೀರಾ ನೋಡಿ, -2 -1 ಅನ್ನೋದು -2 ಆಗುತ್ತೆ. -2 × -1 ಅಂದ್ರೆ +2 ಆಗುತ್ತೆ. ಹೌದಾ? ಸೊ ಬರೀರಿ ಅದನ್ನ. ಸೊ ಇದು ಇವಾಗ ಫ್ಯಾಕ್ಟರೈಸೇಷನ್ ಅಂತ ಒಂದ್ ಕಡೆ ಮಾಡ್ಕೋಬೇಕು. ಪಕ್ಕದಲ್ಲಿ ಯಾವಾಗಲೂ ಏನ್ ಮಾಡ್ಕೋಬೇಕು, ಪಕ್ಕದಲ್ಲಿ ಈ ತರ ಕೊಟ್ಟಾಗ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು, ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಸೊ x² - 3x + 2 = ನೋಡಿ ಪ್ರಾಡಕ್ಟ್ 2 ಬರಬೇಕು, ಕೂಡಿ ಕಳೆದು ಮಾಡಿದ್ರೆ -3 ಬರಬೇಕು. ಈಗ ನೋಡಿ 2 × 1 is 2, 2 + 1 is 3. ಸೊ ಬಟ್ ನಾವು -3 ಬೇಕಾದ್ರೆ ನಾವು ಏನು ಮಾಡಬೇಕು, x² - 2x - x + 2y. ಸೊ ಎಷ್ಟಾಯ್ತು ನಿಮಗೆ, x ಕಾಮನ್ ಫ್ಯಾಕ್ಟರ್ ತೆಗೆದ್ರೆ x - 2, ಇಲ್ಲಿ -1 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಗೊತ್ತಾಯ್ತಾ, -1 ಕಾಮನ್ ಫ್ಯಾಕ್ಟರ್ ತೆಗೆದು. ಸೊ ಇದು ಕೊಟ್ಟು ಏನು ಬಂತು, x - 1. ಸೊ ಫಸ್ಟ್ ಫ್ಯಾಕ್ಟರ್ x - 2 × x - 1 ಅಂದ್ರೆ ಸೆಕೆಂಡ್ ಬಹಳ ಈಸಿ. ಯಾಕೆ ಹೇಳಿ, x² - 1 ಅಂದ್ರೆ x² - 1² ಅಂತ. ಯಾವುದು ಫಾರ್ಮುಲಾ, a - b. ಸೊ ಏನ್ ಬರುತ್ತದು, ಸೊ ಈಗ LCM ಏನಾಗುತ್ತೆ ಹೇಳಿ ನಮಗೆ, ನೋಡಿ x - 2 ಅಂತ ಫಸ್ಟ್ ಕುತ್ಕೊಂಡು ಹೋಗೋದು. ಇವ್ರಿಗೆ ಏನಾದ್ರು ಪವರ್ ಎಲ್ಲಾದ್ರೂ ಬೇಕಾಗತ್ತಾ, ಬೇಕಾಗತ್ತೆ ಅಷ್ಟೇ ಪವರ್. ನೆಕ್ಸ್ಟ್ x - 1 ಅಂತಿದೆ. ಹೌದಾ, x - 1 ಇದೆ ಫ್ಯಾಕ್ಟರ್ ಇಂಟು so now this is the ಗೊತ್ತಾಯ್ತಾ, x + 1 ನಾನ್ ಕಾಮನ್ ಫ್ಯಾಕ್ಟರ್, x - 1 ಕಾಮನ್ ಫ್ಯಾಕ್ಟರ್, x - 2 ನಾನ್ ಕಾಮನ್ ಫ್ಯಾಕ್ಟರ್. ಈಗ ನಾವು ಈ ತರ ಲೆಕ್ಕ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ, 1/3x² - 3x + 2 -3/x² - 1 ಅಂತ ಕೊಟ್ಟಿದ್ದಿದ್ರೆ ನಾವೇನ್ ಮಾಡಬೇಕಾಗಿತ್ತು, ಈ ತರ ಬರ್ಕೋಬೇಕಾಗಿತ್ತು. LCM ಡಿವೈಡ್ ಮಾಡಿ ಕೋಶಂಟ್ ಇಂದ ದೂರ ಹೋಗಿ. ಈಗ ಈ ಲೆಕ್ಕ ನೀವೇ ಮಾಡಬೇಕು, ಯಾರೇ ಮಾಡಬೇಕು. ಏನಪ್ಪ ಈ ಲೆಕ್ಕ, ಏನು ವ್ಯತ್ಯಾಸ ಇಲ್ಲ. ಲೆಕ್ಕ 2 ಲೆಕ್ಕ ಮಾಡಿದ್ವಿ, ಈಗ ಬಟ್ ಹೆಂಗ್ ಕೊಟ್ಟಿದ್ದಾರೆ ಅದನ್ನ, ಈ ತರ x² ax² + bx + c ಈ ತರ ಇದ್ದ ಅದಕ್ಕೆ ನಾವು ಏನಂತೀವಿ, ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಎಗ್ರಾಫಿಗೆ ಅದನ್ನ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಅಂತ ಏನಂತೀವಿ, ವರ್ಗಬಹುಪದ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂದ್ರೆ ವರ್ಗ ಸಮೀಕರಣ ಅಂತ. ಸಮೀಕರಣ ಈ ಕ್ವಾಡ್ರಾಟಿಕ್ ಇದೆ, ಸಮೀಕರಣ ಇಟ್ಸ್ ಅ ಮ್ಯಾಥಮೆಟಿಕಲ್ ಆಪರೇಷನ್. ಇದಕ್ಕೆ ಪಾಲಿನಾಮಿಯಲ್ ಸಮೀಕರಣ ಅಂತಾರ, ಪಾಲಿನಾಮಿಯಲ್ ಸಮೀಕರಣ ಅಂತ ಕರೀತಾರ. ಸೊ ಇದಕ್ಕೆ ವರ್ಗ ಸಮೀಕರಣ ಅಂತಾರ. ಸೊ ನೀವು ಒಂದ್ ಸ್ವಲ್ಪ ಅಲ್ಲೆಲ್ಲ ಡೆವಲಪ್ ಮಾಡ್ತಾ ಇದ್ದೀರಾ ಕನ್ನಡ ಸ್ಟೂಡೆಂಟ್ಸ್, ಸರಿನಾ? ಮೇಡಮ್ ಇದ್ದಾರೆ, ಸೌಮ್ಯ ಮೇಡಮ್ ಇಟ್ಕೊಳ್ಳಿ ನೀವು, ಗೊತ್ತಾಯ್ತಾ? ಬಟ್ ಇಂಗ್ಲಿಷ್ ಪದ ಏನ್ ಹೇಳ್ಕೊಡ್ತಾ ಇದ್ದೀನಿ, ಏನಂತಾರೆ ಕ್ವಾಡ್ರಾಟಿಕ್ ಸಮೀಕರಣ ಅಂತ ಬರೆದಾಗ ಏನಾಗುತ್ತೆ ಅಂದ್ರೆ, ಅದು ಯಾವಾಗಲೂ ಹೈಯೆಸ್ಟ್ ಪವರ್ ಇಂದ ಕಾನ್ಸ್ಟೆಂಟ್ ಲೋಯೆಸ್ಟ್ ಪವರ್ ಗೆ ಬರಬೇಕು. ಪಾಲಿನಾಮಿಯಲ್ ಅನ್ನೋದು ಸ್ಟ್ಯಾಂಡರ್ಡ್ ಇರುತ್ತೆ. ಬಟ್ ಇಲ್ಲಿ ಇಸ್ ದ ಪಾರ್ಟ್ ಕ್ವಾಡ್ರಾಟಿಕ್. ಬೇಗ ಫ್ಯಾಕ್ಟರೈಸ್ ಮಾಡಿ ಎಲ್ಲರೂ
ಬೇಗ ಫ್ಯಾಕ್ಟರೈಸ್ ಮಾಡಿ. X plus 1 into x plus 2. Good. ಈ ಲೆಕ್ಕ ಅಂತ ನೀವು ಡೈರೆಕ್ಟ್ಲಿ ಒಂದು ಫ್ರಾಕ್ಷನ್ ಅಡಿಷನ್ ಸಬ್ಟ್ರಾಕ್ಷನ್ ಬರೀ LCM ಅಂತ ನೆಕ್ಸ್ಟ್ ಅಲ್ಲಿ ಕೊಡೋದು. ಇವತ್ತೆಲ್ಲ ಫ್ರಾಕ್ಷನ್ ಕೂಡ ಮಾಡಬೇಕು. ನಾಳೆ ಏನು ಮಾಡೋಣ? ಕಾಂಪ್ಲೆಕ್ಸ್ ಮೇಲೋ ಫ್ರಾಕ್ಷನ್ ಬರೀ ಫ್ರಾಕ್ಷನ್ ಪೂರ್ವ ಲೆಕ್ಕ ಮಾಡ್ತಾವ. ನಾಳೆ ಮೇಲೆ ಕೆಳಗೆ ಅಕ್ಕ ಪಕ್ಕ ಎಲ್ಲ ಬರೀ ಫ್ರಾಕ್ಷನ್ ಹಾಕ್ಬಿಡ್ತಾವ. ಅರ್ಥಮೆಟಿಕ್ ಎಲ್ಲ ಧೈರ್ಯ ಬಂತಲ್ಲ ಕಾಂಪ್ಲೆಕ್ಸ್ ಫ್ರಾಕ್ಷನ್. ನಾಳೆ ಆಲ್ಜಿಬ್ರಾದಲ್ಲೂ ಸಿಕ್ಕಾಪಟ್ಟೆ ಧೈರ್ಯ ಬಂತು. ಇಷ್ಟೇನಾ? ಬಟ್ ಇದನ್ನ ಹೇಳ್ಕೊಡ್ತಾ ಇರೋದು ಇವೆಲ್ಲ ಕಷ್ಟಪಟ್ಟರು ಸಾರ್ಥ ಆಗ್ಬೇಕಾದ್ರೆ ನಾವು ನಿಮ್ಗೆ ನಾವೇ ಕೊಟ್ಟಿಲ್ಲ ಕೊಟ್ಟು ಆ ಹುಟ್ಟಲಿಂದ ಎಕ್ಸರ್ಸೈಸ್ ಹಾಕೊಂಡು ನಿಮ್ಗೆ ಲೆಕ್ಕ ಮಾಡ್ಬೇಕು. ಅವಾಗ ನಿಮಗೆ ನಿಜವಾಗ್ಲೂ ಸುಖೀರ್ ಬರುತ್ತೆ. ಇದು ಗೊತ್ತಾಗ್ತಾ ಇದೆ. ಟೈಮ್ ಕೊಟ್ಟರೆ ಲೆಕ್ಕ ಮಾಡ್ತೀರಾ. ಹೌದಾ? ಟೈಮ್ ಕಮ್ಮಿ ಕೊಟ್ಬಿಟ್ರೆ ಕಮ್ಮಿ ಕೂಡ ಬರ್ತೀರಾ. ಕಮ್ಮಿ ಟೈಮಲ್ಲೇ ಎಲ್ಲ ಲೆಕ್ಕ ಕರೆಕ್ಟ್ ಮಾಡಿ ಬರ್ಬೇಕಾದ್ರೆ ತುಂಬಾ ಲೆಕ್ಕ ಮಾಡಿದ್ರೆ ಇದು ನೀವು ನೋಡಿದ ತಕ್ಷಣ ಫ್ಯಾಕ್ಟರ್ಸ್ ಬರ್ಬೋದು. ಈಗ ಫಸ್ಟ್ ಏನೇನು ಫ್ಯಾಕ್ಟರ್ಸ್ ಹೇಳಿ? x plus 1 into 2x plus 1. Next x plus 2 into x plus 1. ಒಬ್ಬೊಬ್ಬರು ಹೇಳಿ. ಫಸ್ಟ್ ಫ್ಯಾಕ್ಟರ್ ಹೇಳಿ. x plus 1. x plus 1 ನಾ 2 plus 2. Next 2x plus 1. Next x plus 2. x plus 2. X plus 1. Therefore LCM x plus 1. X plus 1 into 2x plus 1 into x plus 1. ಹೌದಾ? ಸೊ ಈಗ ಕಾಮನ್ ಫ್ಯಾಕ್ಟರ್ ನಾನ್ ಕಾಮನ್ ಫ್ಯಾಕ್ಟರ್ ಹೆಂಗ್ ರೂಪದಲ್ಲಿ ಗೊತ್ತಾಗ್ತದೆ? ಈಗ ಫ್ರಾಕ್ಷನ್ಸ್ ಕೊಡೋಣ. ಈಗ ಫ್ರಾಕ್ಷನ್ಸ್ ಹೋದ ತಕ್ಷಣ ಫ್ಯಾಕ್ಟರ್ಸ್ ಅಲ್ಲಿ ಎಲ್ಸಿಎಂ ಮಾಡಿ. ಫ್ರಾಕ್ಷನ್ಸ್ ಹೋದ ತಕ್ಷಣ ಫ್ಯಾಕ್ಟರ್ಸ್ ಎಲ್ಸಿಎಂ ಮಾಡೋದು, ಆಮೇಲೆ ಕೂಡೋದು ಕಳೆಯೋದು ಏನು ಹೇಳೋದು ಅದು ಮಾಡಿ.